ಹೇಳಿದ್ದಾರೆ, ಮರಿಯಳು ಯೇಸುವಿನ ಪಾದದಲ್ಲಿ ಬರೆಯಲಾಗಿತ್ತು. 12ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುವಾಗ ಆ ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದರು. ಬೆಲೆಯುಳ್ಳಂತಹ ಆ ಒಂದು ತೈಲವನ್ನ ಆಕೆಯು ಯೇಸುವಿನ ಆತನ ಪಾದಕ್ಕೆ. ನನ್ನಲ್ಲಿ ನಿಮ್ಮಲ್ಲಿ ಬೆಲೆ ಹೋಗ್ತಕ್ಕಂಥದ್ದು ದಿಸ್ ವೆರಿ ಕಾಸ್ಟ್. ಇದು ಒಂದು ಬಹಳ ಬೆಲೆ ಉಳ್ಳದಾಗಿದೆ ನನ್ನ ಕುಟುಂಬದಲ್ಲಿ ಎಂಬುದಾಗಿ. ಇಲ್ಲ, ನಾನು ಇದರಲ್ಲಿ ನನ್ನ ಕುಟುಂಬಕ್ಕಾಗಿ, ನನ್ನ ಜೀವಿತಕ್ಕಾಗಿ ನಾನು ಸೇವ್ ಮಾಡಬಹುದು ಎಂಬುದಾಗಿ ಯೋಚನೆ ಮಾಡಬಹುದು. ಆದ್ರೆ ಮರಿಯಳು ಯೋಚನೆ ಮಾಡಿ ಅದನ್ನು ಸೇವ್ ಮಾಡಿಬಿಟ್ಟು, ಮರಿಯಳು ಆ ಒಂದು ಪರ್ಫ್ಯೂಮ್ ಅನ್ನ ಸೇವ್ ಮಾಡಿಬಿಟ್ಟು ತನ್ನ ಜೀವನವನ್ನೆಲ್ಲ ಸಾಗಿಸಬಹುದಾಗಿತ್ತು. ಆದ್ರೆ ಅದನ್ನು ಮಾಡಿಲ್ಲ. ಬೆಲೆಯುಳ್ಳ ಸಮಯ ಇರ್ಬೋದು, ಬೆಲೆಯುಳ್ಳ ದುಡ್ಡು ಇರ್ಬೋದು, ನಿನ್ನ ಜೀವಿತದಲ್ಲಿ ಬೆಳೆದಿರುವಂತಕ್ಕಂಥ ಯಾವುದೇ ಆಗಿದೆ, ಅವಳು ಏನ್ ಮಾಡ್ತಿದ್ದಾರೆ? ಯೇಸುವಿನ ಪಾದದಲ್ಲಿ ತಂದಿರ್ತಾರೆ. ಕರ್ತನಲ್ಲಿ ಪ್ರಿಯರೇ, ನನ್ನಲ್ಲಿ ನಿನ್ನಲ್ಲಿ ಇರ್ತಕ್ಕಂಥದ್ದು ಏನಾಗಿದೆ ಅದು ಯೇಸುವಿನ ಪಾದದಲ್ಲಿ ತೆಗೆದುಕೊಳ್ಳುವ. ಇಲ್ಲಿಯವರೆಗೂ ನೀವು ನಿನ್ನ ಹೃದಯವನ್ನ ಯೇಸುವಿನ ಪಾದದಲ್ಲಿ ಇಡದೇ ಇದ್ದಲ್ಲಿ ನೀನನ್ನು ತೆಗೆದುಕೊಳ್ಳುವ. ಐ ಡೋಂಟ್ ಹ್ಯಾವ್ ನಥಿಂಗ್. ನನ್ನಲ್ಲಿ ಏನಿದೆ ಅಂತಂದರೆ ನನ್ನಲ್ಲಿ ಹೃದಯವನ್ನ ನಾನು ನಿನ್ನ ಪಾದದಲ್ಲಿ ತಂದಿರ್ತೇನೆ ಎಂಬುದಾಗಿ ನಾನು ನಿನ್ನ ಹೇಳಬೇಕಾಗಿದೆ. ಈ ಮರಿಯಳ ವಿಷಯವಾಗಿ ನೋಡುವಾಗ 3 ಭಾಗಗಳಲ್ಲಿ 3 ತರಹದ ಸುವಾಸನೆ ನೋಡ್ತೇವೆ. 10ನೇ ಅಧ್ಯಾಯದಲ್ಲಿ ನೋಡುವಾಗ ಆಹಾರದ ಸುವಾಸನೆ ನೋಡ್ತೇವೆ. 11ನೇ ಅಧ್ಯಾಯದಲ್ಲಿ ನೋಡುವಾಗ ಗೋಳಾಟದ ಸುವಾಸನೆ ನೋಡ್ತೇವೆ. 12ನೇ ಅಧ್ಯಾಯದಲ್ಲಿ ನೋಡುವಾಗ ಒಂದು ಪರ್ಫ್ಯೂಮ್ ಸುವಾಸನೆಯನ್ನು ನೋಡ್ತೇವೆ. ಸುಗಂಧ ತೈಲವನ್ನ ಮರಿಯಳು ಆಕೆಯು ಯೇಸು ಸ್ವಾಮಿಯನ್ನ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಆತನನ್ನು ನಾನು ತಿಳಿದುಕೊಳ್ಳಬೇಕೆಂಬ ಒಂದು ಆಸೆ ಮರಿಯಳಲ್ಲಿತ್ತು. ಯೇಸು ಸ್ವಾಮಿಯ ಪಾದದಲ್ಲಿ ಕೂತ್ಕೊಂಡು, ಸ್ವಾಮಿ ನೀನು ಹೇಳುವಂತಹ ಮಾತುಗಳನ್ನು ನಾನು ಕೇಳಲಿಕ್ಕೆ ಸಿದ್ಧ, ಸ್ವಾಮಿ ನೀನು ಹೇಳುವಂತ ವಾಕ್ಯಗಳನ್ನು ನಾನು ಕೇಳಲಿಕ್ಕೆ ಸಿದ್ಧ ಎಂಬುದಾಗಿ ಆ ಒಂದು ಆಸೆ ಉಳ್ಳವಳಾಗಿ ಮರಿಯಳಾಗಿದ್ದಳು. ನಾನು ನೀನು ಎಷ್ಟು ಆಸೆ ಉಳ್ಳವನಾಗಿದ್ದೇನೆ. ನಾನು ಎಷ್ಟು ಹೊತ್ತು ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡುವಂತ ಮಗನು, ಎಷ್ಟು ಹೊತ್ತು ಪ್ರಾರ್ಥನೆಯನ್ನು ಮಾಡುವಂತ ಮಗಳಾಗಿದ್ದೇನೆ ನಾನು. ಮರಿಯಳ ಹಾಗೆ ನಾನು ಸಹ ಆತನ ಪಾದದಲ್ಲಿ ಕೂತುಕೊಂಡು ಆತನೊಂದಿಗೆ ಸಮಯವನ್ನು ಕಳೆಯಬೇಕಾಗಿದೆ. ಪ್ರಾರ್ಥನೆಯಲ್ಲಿ ಸಮಯ, ವಾಕ್ಯವನ್ನು ಓದುವುದರಲ್ಲಿ ನಾನು ನಿನ್ನ ಸಮಯವನ್ನು ಕಳೆಯಬೇಕಾಗಿದೆ. ಎಷ್ಟು ಹೊತ್ತು ಸಮಯವನ್ನು ಕಳೆದ ಇದೆ ಯೋಚನೆ ಮಾಡಬೇಕು. ಮಗನೇ, ದೇವರು ನನ್ನಿಂದ ನಿನ್ನಿಂದ ಬಯಸ್ತಕ್ಕಂಥದ್ದು ಅದೇ ಆಗಿದೆ. ಅನಿಲ್ ಮಗನು ನನ್ನ ಸನ್ನಿಧಾನದಲ್ಲಿ ಬಾರದಿರ್ತಕ್ಕಂಥ ತಿಂದುಗಳು ಎಷ್ಟು ಆಗಿದೆ. ಅದು ನನ್ನ ಮಗನು ಬರ್ತಾ ಇದೆ. ಐ ಇಸ್ ವೇಟಿಂಗ್ ಫ್ರಮ್ ದಿ ಹೆವೆನ್. ಆತನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ, ವೇಟ್ ಮಾಡ್ತಾ ಇದ್ದಾನೆ. ನನ್ನ ಮಗನು ನನ್ನ ಪಾದದಲ್ಲಿ ಬರಬೇಕು, ನನ್ನ ಮಗನು ನನ್ನ ಪಾದದಲ್ಲಿ ಬರಬೇಕು, ನನ್ನ ಮಗನು ನನ್ನ ಮಗಳು ನನ್ನ ಪಾದದಲ್ಲಿ ಬಂದು ನನ್ನೊಂದಿಗೆ ಮಾತನಾಡಬೇಕು. ಆತನು ನಿನ್ನ ಸ್ವರವನ್ನ ಕೇಳಲಿಕ್ಕೆ ಆತನು ಇಷ್ಟಪಡುವನಾಗಿದ್ದಾನೆ. ದೇವರೇ ಎಂಬುದಾಗಿ ನೀನು ಕೂಗುವಾಗ ಆತನು ನಿನ್ನ ಸ್ವರವನ್ನ ಕೇಳಲಿಕ್ಕೆ ಆತನು ಇಷ್ಟಪಡುವಂತಹ ದೇವರಾಗಿದ್ದಾನೆ. ನಿನಗೆ ಎಷ್ಟು ಸಾರಿ, ಎಷ್ಟು ಸಮಯ ನೀನು ದೇವರ ಸನ್ನಿಧಾನದಲ್ಲಿ ನಿನ್ನ ಸಮಯವನ್ನು ಕಳೆದಿದೆ. ಯೋಚನೆ ಮಾಡಿ. ಆತನ ಪಾದದಲ್ಲಿ ನಿನ್ನಲ್ಲಿರ್ತಕ್ಕಂಥ ಯಾವುದೇ ಬೆಲೆ ಉಳ್ಳೋದಾಗಿರಬೇಕು ಅದನ್ನ ನೀನು ತೆಗೆದುಕೊಂಡು ಆತನ ಪಾದದಲ್ಲಿ ಇರಬೇಕಾಗಿದೆ. ನಿನ್ನ ಬೆಲೆ ಉಳ್ಳತಕ್ಕಂಥ ನಿನ್ನ ಸಮಯ ಇರಬಹುದು, ನಿನ್ನಲ್ಲಿರ್ತಕ್ಕಂಥ ಹಣ ಇರಬಹುದು, ನಿನ್ನಲ್ಲಿರ್ತಕ್ಕಂಥ ನಿನ್ನ ಕುಟುಂಬವಿರಬಹುದು, ನೀನು ತೆಗೆದುಕೊಂಡು ಆತನ ಪಾದದಲ್ಲಿ ಬರಬೇಕಾಗಿದೆ. 3 ಭಾಗಗಳಲ್ಲಿ ಸಹ ಆಕೆಯು ಬರೆಯುವರು ದೇವರ ವಾಕ್ಯವನ್ನು ಕೇಳುವಂತಹ ಆಸಕ್ತಿ ಉಳ್ಳವಳು ಮರಿಯಳಾಗಿದೆ ಎಂಬುದಾಗಿ 3 ಭಾಗದಲ್ಲಿ ನೋಡುವಾಗ ಅವಳು ಆಕೆಯ ಒಂದು ಪಾದದಲ್ಲಿ ಬಿದ್ದುಗಳು. 3 ಭಾಗದಲ್ಲಿ ನೋಡುವಾಗ ಆಕೆಯು ಆತನ ಒಂದು ಪಾದಗಳಲ್ಲಿ ತನ್ನ ಒಂದು ಏನಂತ ನೋಡ್ತೇವೆ, ಬೆಳೆಯುವಂತಹ ಪರ್ಫ್ಯೂಮ್ ಅನ್ನ ಆತನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿಂದ ಒರೆಸ್ತಾನೆ. ತಲೆ ಕೂದಲ ಎಂಬುದಾಗಿ ನೋಡುವಾಗ ಅದೊಂದು ಗೌರವ ಅಂತ ಸೂಚಿಸ್ತದೆ. ಆ ಒಂದು ಗೌರವನೆಲ್ಲ, ಸ್ವಾಮಿ ನನಗೆ ಏನೇನು ಗೌರವ ಇದೆಯೋ, ಸ್ವಾಮಿ ನನಗೆ ನಿನ್ನ ಕೊಟ್ಟಿದ್ದೆಲ್ಲವನ್ನು ನಾನು ನಿನ್ನ ಪಾದದಲ್ಲಿ ಇರ್ತೇನೆ. ನೀನು ಕೊಟ್ಟಿರ್ತಕ್ಕಂಥ ಪರ್ಫ್ಯೂಮ್, ನೀನು ಕೊಟ್ಟಿರ್ತಕ್ಕಂಥ ಆಶೀರ್ವಾದ, ನೀನು ಕೊಟ್ಟಿರ್ತಕ್ಕಂತಹ ಎಲ್ಲ ಗೌರವವನ್ನ, ನೀನು ಕೊಟ್ಟಿರ್ತಕ್ಕಂಥ ಹಣವನ್ನ ನಾನು ನಿನ್ನ ಪಾದದಲ್ಲಿ ಇರ್ತೇನೆ. ನಿನ್ನ ವಾಕ್ಯವನ್ನು ಕೇಳುವಂತ ನನ್ನೊಂದಿಗೆ ಮಾತನಾಡದೆ ಆ ಆಸೆಯೊಂದಿಗೆ ಕೂತ್ಕೊಳ್ಳುವಾಗ, ಆ ಒಂದು ಆಸೆಯೊಂದಿಗೆ ನೀನಿರುವಾಗ ದೇವರು ನಿನ್ನೊಂದಿಗೆ ಮಾತನಾಡಿದ್ದಾನೆ. ಆತನು ನಿನಗೆ ಯಾವುದೋ ಒಂದು ವಿಷಯವನ್ನ ಕಲಿಸಬೇಕಾಗಿದ್ದಾನೆ. ಹಾಗಿದ್ದಲ್ಲಿ ನೀನು ಆತನ ಸನ್ನಿಧಾನದಲ್ಲಿ ಕರ್ತನಲ್ಲಿ ನಾವು ಒಂದು ನಿಮಿಷ ನಾವು ಕಣ್ಣು ಮುಚ್ಚಿಕೊಂಡು ಯೋಚನೆ ಮಾಡಿಕೊಳ್ಳೋಣ. ಸ್ವಾಮಿ ನೀವೇ ಕರ್ತನೆ, ನನ್ನೊಂದಿಗೆ ಮಾತನಾಡು. ನಿನ್ನ ಸನ್ನಿಧಾನದಲ್ಲಿ ಬರುವಂತಹ ಮನಸ್ಸು ಆಸಕ್ತಿ ಉಳ್ಳವನು ನಾನಾಗಿದ್ದೇನೆ ಎಂಬುದಾಗಿ ಒಂದು ವೇಳೆ ನಾನು ನೀನು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ, ಒಂದು ವೇಳೆ ನಾನು ನೀನು ಆತನ ಸನ್ನಿಧಾನದಲ್ಲಿ ಆಸೆ ಇರುವಾಗ ಆತನು ನಿನ್ನೊಂದಿಗೆ ಮಾತನಾಡುತ್ತಿದ್ದಾನೆ. ಯೇಸು ಸ್ವಾಮಿ ಮರಿಯಳ ವಿಷಯವಾಗಿ ಸಾಕ್ಷಿಯನ್ನು ಕೊಟ್ಟಿದ್ದ. ಏನಂತ? ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಎಂಬ. ನಾನು ನೀನು ಯಾವ ಭಾಗವನ್ನು ಆರಿಸಿಕೊಳ್ಳಬೇಕು? ನನ್ನ
ನನ್ನ ಜೀವಿತದಲ್ಲಿ ಯೇಸು ಸ್ವಾಮಿಯು ನನ್ನ ಜೀವಿತವನ್ನು ಸ್ಕ್ಯಾನ್ ಮಾಡುವಾಗ, ಯೇಸು ಸ್ವಾಮಿಯು ನನ್ನ ಜೀವಿತವನ್ನ ನೋಡುವಾಗ ನಾನು ನಿಮಗೆ ಯಾವುದನ್ನು ಆರಿಸಿಕೊಂಡಿದ್ದೇವೆ ಯೋಚನೆ ಮಾಡಿ. ಸ್ವಲ್ಪ ಹೊತ್ತು ನೀವು ಆ 1 ನಿಮಿಷ ಕಣ್ಣು ಮುಚ್ಚಿ ಯೋಚನೆ ಮಾಡಿ ಮುಂದಿನ ಭಾಗವನ್ನು ಅಯ್ಯಗಾರು ತೆಗೆದುಕೊಳ್ತಾರೆ.